ಕಳೆದುಕೊಂಡು ಪಡೆದುಕೊಳ್ಳುವುದರ ಮಜಾನೇ ಬೇರೆ, ಅತ್ತು ನಗುವುದರ ಮಜಾನೇ ಬೇರೆ. ಸೋಲು ಜೀವನದ ಒಂದು ಭಾಗ, ಸೋತು ಗೆಲ್ಲುವುದರ ಮಜಾನೇ ಬೇರೆ. ಜೀವನ ತುಂಬ ಸುಂದರ, ಒಮ್ಮೆ ನಗಿಸುತ್ತೆ, ಒಮ್ಮೆ ಅಳಿಸುತ್ತೆ. ಯಾರು ಜೀವನದ ಸಂತೆಯಲ್ಲಿ ಆನಂದದಿಂದ ಜೀವಿಸುತ್ತಾರೋ ಜೀವನ ಅಂತಹವರ ಮುಂದೆ ತಲೆಬಾಗತ್ತೆ. ಯಾರು ನಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡಿರುತ್ತಾರೆ ಅಂತಹವರಿಗೆ ನಾವು ಸರಿಯಾಗಿ ಕಾಣಿಸುತ್ತೇವೆ. ತೋರಿಕೆಯ ಪ್ರೀತಿ ಮಾಡುವವರಿಗೆ ಯಾವಾಗಲೂ ನಾವೇನೇ ಮಾಡಿದ್ರೂ ತಪ್ಪಾಗಿಯೇ ಕಾಣಿಸುತ್ತೆ. ಮಾತು ಮತ್ತು ವ್ಯಕ್ತಿಗಳು ಒಂದೇ ಆಗಿರುತ್ತಾರೆ, ಆದರೆ ಅರ್ಥದಲ್ಲಿ ಮಾತ್ರ ಬದಲಾವಣೆವಿರುತ್ತದೆ. ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೋ ನಿಮಗೆ ಒಳ್ಳೆಯದಾಗುವ ಕೆಲಸವನ್ನೇ ಮಾಡುತ್ತಾರೆ. ನಿಮಗೆ ಸರಿಹೊಂದದ ಜನರನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಮಾಡಿರುತ್ತಾರೆ. ಸಿಹಿಯಾದ ಸುಳ್ಳು ಹೇಳುವುದಕ್ಕಿಂತ ಕಹಿಯಾದ ಸತ್ಯವನ್ನ ಹೇಳಿ, ಇದರಿಂದ ನಿಮಗೆ ನಿಜವಾದ ಶತ್ರುಗಳು ಸಿಗುತ್ತಾರೆ, ಆದರೆ ಕಪಟ ಗೆಳೆಯರು ಸಿಗೋದಿಲ್ಲ. ಮೌನ ಮತ್ತು ಗೌರವಗಳು ಹಣದಿಂದ ಪಡೆಯುವುದಕ್ಕೆ ಆಗೋದಿಲ್ಲ, ಅವುಗಳನ್ನು ಸಂಸ್ಕಾರದಿಂದ ಪಡೆಯಬಹುದು. ಸಮಯದ ಜೊತೆ ಬದಲಾಗಿ ಅಥವಾ ಸಮಯವನ್ನೇ ಬದಲಾಯಿಸಿ. ಬರೀ ನಿಮ್ಮ ಅಸಹಾಯಕತೆಯನ್ನು ಮುಂದಿಡಬೇಡಿ. ಎಂತಹ ಸಮಯದಲ್ಲೂ ನಡೆಯುವುದನ್ನು ಕಲಿಯಿರಿ. ಜೀವನದಲ್ಲಿ ಟೆನ್ಷನ್ ಇದ್ರೂ ಮುಖದ ಮೇಲೆ ನಗುವಿದೆ. ಬದುಕೆಂಬ ಆಸೆ ಇದ್ದೇ ಇದೆ, ಅದನ್ನೇ ನಗು ನಗುತ್ತಾ ಬದುಕೋಕೆ ಏನು ತೊಂದರೆ? ಹೆಡ್ ಅಂಡ್ ಟೈಲ್ ನಾಣ್ಯದ ಎರಡು ಮುಖಗಳು. ಯಾರು ಗೆದ್ದು ಮೇಲೆ ಬರುತ್ತಾರೋ ಈ ಸಮಯ ಅವರದ್ದೇ ಆಗಿರುತ್ತೆ. ಒಬ್ಬ ವ್ಯಕ್ತಿಯ ಸ್ವಭಾವದಲ್ಲಿ ತುಂಬ ಬದಲಾವಣೆ ಇದೆ ಎಂದರೆ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಸಹಾಯವಾಗಲಿ ಉಪಯೋಗವಾಗಲಿ ಇಲ್ಲ, ಸಮಯವೇ ಆಗಿರಲಿ ಅಥವಾ ವ್ಯಕ್ತಿಯಾಗಿರಲಿ. ಒಂಟಿಯಾಗಿ ಅಳುವುದು ಮರಣಕ್ಕೆ ಸಮಾನವಿದ್ದಂತೆ. ಅಲ್ಲಿ ಬರುವ ಪ್ರಶ್ನೆಗಳು ಮತ್ತು ಉತ್ತರಗಳಿಗೆ ನಾವೇ ಜವಾಬ್ದಾರರಾಗಿರುತ್ತೇವೆ. ಅಹಂಕಾರದಿಂದ ಕುರುಡರಾಗಿರುವ ವ್ಯಕ್ತಿಗೆ ತಾನು ಮಾಡುತ್ತಿರುವ ತಪ್ಪು ಕಾಣುವುದಿಲ್ಲ, ಹಾಗೆ ಒಬ್ಬ ಒಳ್ಳೆ ವ್ಯಕ್ತಿಯ ಒಳ್ಳೆಯ ಗುಣಗಳು ಕಾಣುವುದಿಲ್ಲ. ಯಾರಿಗೆ ನಿಮ್ಮ ಒಳ್ಳೆಯ ಗುಣಗಳನ್ನು ಕಂಡು ಅರಗಿಸಿಕೊಳ್ಳುವುದಕ್ಕೆ ಬರುವುದಿಲ್ಲವೋ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವ ಭಾವವನ್ನು ಬಿಟ್ಟು ಬಿಡಿ. ಜನರು ಮೇಲಿನಿಂದ ಹೇಗೆ ಕಾಣಿಸುತ್ತಾರೋ ನಿಜವಾಗಿಯೂ ಒಳಗಿನಿಂದ ಬೇರೆನೇ ಆಗಿರುತ್ತಾರೆ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಗೆಲ್ಲಬೇಕು ಎಂಬ ಆಸೆ ಇದ್ದರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ. ಯಾಕೆಂದರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತದೆ, ಆದರೆ ಯುಕ್ತಿ ಗೆಲುವಿನ ರುಚಿ ತೋರಿಸುತ್ತದೆ. ಒಮ್ಮೊಮ್ಮೆ ಒಂಟಿಯಾಗಿ ಇರುವುದನ್ನು ಕಲಿಯಿರಿ. ಆಗ ಸತ್ಯ ಅಸತ್ಯ, ನಮ್ಮವರು ಮತ್ತು ಪರರು ಇದರ ಪರಿಚಯವಾಗಿ ಬಿಡುತ್ತದೆ. ನೀವು ಬರೀ ಹೊಟ್ಟೆ ಕಿಚ್ಚಿನ ಜನರಿಂದ ಸುತ್ತುವವರಿದ್ದೀರಾ ಎಂದರೆ ಜೀವನದಲ್ಲಿ ನೀವು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿದ್ದೀರಾ ಎಂದರ್ಥ. ಶತ್ರುವಿನ ದೌರ್ಬಲ್ಯತೆಯನ್ನು ಅರಿಯುವುದಕ್ಕಿಂತ ಮುಂಚೆಯೇ ಪ್ರಹಾರ ಮಾಡುವುದು ಮೂರ್ಖತನ ಎನಿಸಿಕೊಳ್ಳುತ್ತದೆ. ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ಅವರು ನಿಮಗೆ ಹಾನಿ ಉಂಟು ಮಾಡುತ್ತಾರೆ. ನಿಮ್ಮ ಮನಸ್ಸಿಗೆ ಅಸಹ್ಯ ಎಂಬ ಭಾವನೆ ಬಂದಿದ್ದರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿಬಿಡಿ. ಅದು ಯೋಚನೆಯೇ ಆಗಿರಲಿ ಅಥವಾ ಒಬ್ಬ ವ್ಯಕ್ತಿನೇ ಆಗಿರಲಿ. ಯಾರು ಬೇರೆಯವರನ್ನ ಕೀಳು ಮಟ್ಟದಲ್ಲಿ ನೋಡುತ್ತಾರೋ ತಾವು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಕೊಳ್ಳುತ್ತಾರೆ. ಜನರೊಂದಿಗೆ ಸಂಬಂಧವನ್ನು ಬೆಸೆಯುತ್ತಾ ಒಂದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಯಾರ ಮೇಲೆ ಅತಿ ಹೆಚ್ಚು ಕಾಳಜಿ ತೋರುತ್ತೀರಾ ಅವರು ನಿಮ್ಮ ಭಾವನೆಗಳನ್ನು ರದ್ದಿಯ ದರಕ್ಕೆ ಹೋಲಿಸುತ್ತಿರುತ್ತಾರೆ. ಮನುಷ್ಯ ತನ್ನವರೆಂದು ಅಂದುಕೊಂಡಿರುವವರ ಮೇಲೆ ಹೆಚ್ಚಿನ ಭರವಸೆ ಇಟ್ಟಿರುತ್ತಾನೆ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದಾರೆ ಎಂದರೆ ನೀವು ಸಹ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ. ಇಲ್ಲಿಯವರೆಗೆ ಎಷ್ಟು ವಿಶ್ವಾಸಗಳು ನುಚ್ಚು ನೂರಾಗಿದೆ.
ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆ ಚೂರಾಗಿಲ್ಲ. ಯಾವ ಯೋಚನೆಗಳು ನಿಮ್ಮ ಮನಸ್ಸಿಗೆ ದುಃಖ ನೀಡುತ್ತೋ ಆ ಯೋಚನೆಗಳಿಂದ ಆದಷ್ಟು ಹೊರಗೆ ಬರಲು ಪ್ರಯತ್ನಿಸಿ. ನಿಮ್ಮ ಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಾ ಇರಿ. ನಿಜವನ್ನು ನಿಜ, ಸುಳ್ಳನ್ನು ಸುಳ್ಳು ಎಂದು ಹೇಳುವ ಧೈರ್ಯ ಹೊಂದಿರುವವರಿಗೆ ಗೆಳೆಯರಿಗಿಂತ ಶತ್ರುಗಳೇ ಜಾಸ್ತಿ. ಮನುಷ್ಯರು ಮಾತನಾಡುವುದಿಲ್ಲ, ದಿನಗಳು ಮಾತನಾಡುತ್ತದೆ. ಯಾವಾಗ ದಿನಗಳು ಮಾತನಾಡುವುದಿಲ್ಲವೋ ಆಗ ಮನುಷ್ಯ ಎಷ್ಟು ಮಾತನಾಡಿದರೂ ಯಾರೂ ಕೇಳಿಸಿಕೊಳ್ಳುವುದಿಲ್ಲ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ. ತೋರಿಕೆ ಪ್ರೀತಿಗಳು ಎಲ್ಲರಿಗೆ ಹತ್ತಿರವಾಗುತ್ತಿದೆ. ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತಿದ್ದಂತೆಯೇ ಜನರ ಒತ್ತಡದಲ್ಲಿ ಬದಲಾವಣೆ ನೋಡಬಹುದು. ಎಲ್ಲರಿಂದ ನಿರ್ಲಕ್ಷಣೆಗೆ ಒಳಗಾಗೋಕ್ಕಿಂತ ಒಂಟಿಯಾಗುವುದು ಎಷ್ಟೋ ಉತ್ತಮ. ಒಮ್ಮೊಮ್ಮೆ ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಬೇಕು ಎನಿಸುತ್ತೆ. ಎಲ್ಲರಿಗೂ ಗೌರವ ಕೊಡುತ್ತಾ ಕೊಡುತ್ತಾ ನಮ್ಮ ಗೌರವವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಲೆಕ್ಕ ಹಾಕುವುದನ್ನು ಬಿಟ್ಟು ಬಿಡಿ, ಅದಕ್ಕೆ ಸಮಯವೇ ಸರಿಯಾದ ಲೆಕ್ಕಾಚಾರ ಹಾಕಲಿ. ಏಕೆಂದರೆ ನಮ್ಮ ಗಣಿತ ಮತ್ತು ಅದೃಷ್ಟ ಎರಡೂ ವೀಕ್ ಆಗಿದೆ. ನಿಮ್ಮ ಒಳಗಿನ ತಪ್ಪನ್ನು ಇಣುಕಿ ನೋಡಲು ಗುಂಡಿಗೆ ಬೇಕು. ಯಾಕೆಂದರೆ ಎಲ್ಲರ ತಪ್ಪನ್ನು ನೋಡಲು ಇಲ್ಲಿ ಎಲ್ಲರೂ ನಿಪುಣರೇ. ಯಾವ ವ್ಯಕ್ತಿಯು ಪ್ರತಿಕ್ಷಣ ದುಃಖಿತನಾಗಿ ಅಳುತ್ತಿರುತ್ತಾರೋ ಅವರ ಬಾಗಿಲಲ್ಲಿ ನಿಂತ ಸಂತೋಷ ಹೊರಟು ಹೋಗುತ್ತದೆ. ನಿಮಗೆ ಸಿಕ್ಕ ಈ ಜೀವನವನ್ನು ಆದಷ್ಟು ಆನಂದದಿಂದ ಜೀವಿಸಿ. ಏಕೆಂದರೆ ಸಂಜೆಯಾಗುತ್ತಿದ್ದಂತೆ ಸೂರ್ಯನು ಮಾತ್ರ ಮುಳುಗುವುದಿಲ್ಲ, ನಮ್ಮ ಅಮೂಲ್ಯವಾದ ಜೀವನವು ಮುಳುಗುತ್ತದೆ. ನಿಮ್ಮ ಕಷ್ಟದಲ್ಲಿ ನೀವು ಒಬ್ಬಂಟಿಯಾಗಿರುವುದಕ್ಕೆ ಆಶ್ಚರ್ಯ ಪಡಬೇಡಿ. ಮುಳುಗುತ್ತಿರುವ ಹಡಗಿನಿಂದ ಎಲ್ಲರೂ ಇಳಿಯುವ ಪ್ರಯತ್ನ ಮಾಡುತ್ತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಮಸ್ತೆ.